ನಿಮ್ ಕಡೆ 15 ನಿಮಿಷ ಆಮೇಲೆ ಇವನ್ ನಾಕ್ ಸಾಮಾನ್ ಅವನ ಹಂಗಾದ್ರೆ ಈ ರೆಸಿಪಿ ನಿಮ್ಗ ಹೇಳಿ ಮಾಡ್ಸಿದ್ದು ಆಯೊಳಗಿಟ್ರ ಕರಗ್ತದ ಸೇಮ್ ಹಲ್ವಾಯಿ ಸ್ಟೈಲ್ ಕಲಾಕಂದ್ ಹೆಂಗ್ ಮಾಡುದಂತ ನೋಡೋಣ. ಮಾಡುದಂತ್ರು ಬಾಳ ಈಸಿ ಅದ. ಸೊ ನಮ್ದು ಸ್ವೀಟ್ ಚಲೋ ಆಗ್ಬೇಕಂದ್ರ ಆಬ್ವಿಯಸ್ಲಿ ನಾವು ಚಲೋ ಹಾಲ್ ತಗೋಬೇಕು. ಅದ್ರ ಸಂಬಂಧ ಇವತ್ ನಾನು ಅಕ್ಷಯ ಕಲ್ಪ ಅವ್ರದ್ ಹಾಲು ಯೂಸ್ ಮಾಡ್ಲಿಕತ್ತೀನಿ. ಈಗ 1 ಪ್ಯಾನ್ ಬಿಸಿ ಮಾಡಿ ಅದಕ್ಕೆ ಅರ್ಧ ಲೀಟರ್ ಅಕ್ಷಯ ಕಲ್ಪ ಅವ್ರದ್ ಹಾಲ್ ಹಾಕ್ರಿ. ನೆಕ್ಸ್ಟ್ ಇಲ್ಲಿ ನಾನು 8 ರಿಂದ 10 ಕಲ್ಸಕ್ರಿ ಹಾಕ್ಲಿಕತ್ತೀನಿ, ಯಾಕಂದ್ರೆ ಇದು ನ್ಯಾಚುರಲ್ ಸ್ವೀಟ್ನರ್. ಕಲ್ಸಕ್ರಿ ಕರ್ಗುತನ ಚಲೋತ್ನಾಗ ಕೈ ಆಡ್ಸ್ರಿ. ನೆಕ್ಸ್ಟ್ ಇಲ್ಲಿ ನಾನು 1 ಸಣ್ಣ ಬಟ್ಲ ಹಾಲಿನ ಪುಡಿ ಹಾಕ್ಲಿಕತ್ತೀನಿ. ಅಲ್ಲೇ ಅರ್ಧ ಬಟ್ಲ ಬಿಸಿ ಹಾಲೊಳಗ 8 ರಿಂದ 10 ಕೇಸರಿ 15 ನಿಮಿಷ ನೆನೆ ಹಾಕಿದ್ದೆ, ಅದನ್ನು ಇಲ್ಲಿ ಹಾಕ್ಲಿಕತ್ತೀನಿ. ನೆಕ್ಸ್ಟ್ ನಾವು ಪನ್ನೀರ್ ಹಾಕ್ಬೇಕು. ಅದಕ್ಕೆ ನಾನು ಅಕ್ಷಯ ಕಲ್ಪ ಅವ್ರದ್ದು ಪನ್ನೀರ್ ಯೂಸ್ ಮಾಡ್ಲಿಕತ್ತೀನಿ. ಅಕ್ಷಯ ಕಲ್ಪ ಅವ್ರದ್ದು 200 ಗ್ರಾಮ್ಸ್ ಪನ್ನೀರ್ ಒಳಗ ನಮಗೆ 40 ಗ್ರಾಮ್ಸ್ ಆಫ್ ಪ್ರೋಟೀನ್ ಸಿಗ್ಲಿಕತ್ತದ. ಪನ್ನೀರಿನ ಚಲೋತ್ನಾಗ ಹೆರದ ಪ್ಯಾನ್ ಒಳಗಿರೋ ಹಾಲಿನ ಮಿಕ್ಸ್ಚರ್ ಹಾಕ್ರಿ. ಇದೆಲ್ಲ ಹಾಕಿ ಗಂಟಿರ್ಲಾರ್ದಂಗ ಚಲೋತ್ನಾಗ ಕೈ ಆಡ್ಸಿ 8 ರಿಂದ 10 ನಿಮಿಷ ಕುದಿಲಿಕ್ಕ ಬಿಡ್ರಿ. 10 ನಿಮಿಷ ಆಗಿಂದ ಹಾಲು ಮತ್ತೆ ಪನ್ನೀರ್ ಹೊಂದ್ಗೂಡಿ ಹಿಂಗ ಮಸ್ತ್ ಉದುರುದ್ರ ಆಗ್ತದ. ಆಗಿಂದ ಇನ್ನೇನ್ ಉಳಿತ ಒಂದು ತುಪ್ಪ ಹಚ್ಚಿರೋ ಟ್ರೇ ತಗೊಂಡ್ ಅದಕ್ಕೆ ಮಾಡಿಟ್ಕೊಂಡಿರೋ ಮಿಕ್ಸ್ಚರ್ ನ ಹಾಕಿ ಚಲೋತ್ನಾಗ ಎಲ್ಲಾ ಸೈಡ್ ಇಂದ ಒತ್ತಿ ಮೇಲೆ ನಿಮಗ್ ಬೇಕಾಗಿರೋ ಡ್ರೈ ಫ್ರೂಟ್ಸ್ ಆಮೇಲೆ ಒಣಗಿರೋ ರೋಸ್ ಪೆಟಲ್ ಹಾಕಿದ್ರ ನಮ್ದು ಮಸ್ತ್ ಹಲ್ವಾಯಿ ಸ್ಟೈಲ್ ಕಲಾಕಂದ್ ರೆಡಿ ಆಗ್ತದ. ಬಹಳ ಈಸಿ ಅದ, ನೀವು ಟ್ರೈ ಮಾಡ್ತಿರಲ್ಲ.